ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಂಗಾರ, ಅತ್ತೆಮ್ಮ ಊಟ ಮಾಡಿದ್ರಾ? ಅಜ್ಜಿದ ಅವಾಗ್ಲೇ ಊಟ ಆಯ್ತು ಮಾವ. ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ, ಮಲ್ಕೊಂಡಿದ್ದಾರೆ. ಅವ್ವ, ಇನ್ ಸ್ವಲ್ಪ ದಿನ ಅಜ್ಜಿ ಹುಷಾರಾಗ್ತಾರಲ್ವಾ? ಔಷಧಿ ಗುಳಿಗೆ ಎಲ್ಲ ಕೊಡ್ತಾ ಇದೀವಲ್ಲವ, ನಿಧಾನ ಆದ್ರೂ ಚೇತರಿಸ್ಕತಾಳೆ, ಚಿಂತೆ ಮಾಡದ್ ಬೇಡ. ತಾಂಡವ್ ಪೊಲೀಸ್ ಕೆಲಸ ಬಿಟ್ಟು ಹೊಂಟೋಗೋನಂತೆ. ಅದಕ್ಕೆ ಹೇಳೋದು, ಕೆಟ್ಟವ್ರಿಗೆ ಸಾಲಿನ ದಿವಸ ಉಳ್ಗಾಲ ಇಲ್ಲ ಅಂತ. ಬರೀ ಹೋಗೋದಲ್ಲ ಅಪ್ಪಯ್ಯ, ಇನ್ಯಾವತ್ತೂ ಈ ಊರ್ ಕಡೆ ತಲೆ ಹಾಕೋದೇ ಇಲ್ಲ ಅಂತ ಹೇಳಿ ಓಡೋಗ್ಬಿಟ್ಟಿದ್ದಾನೆ. ಮತ್ತೆ ನನ್ ಸೊಸೆ ಅಂದ್ರೆ ಸುಮ್ಕೆನಾ? ಆದ್ರೂ ಅವ ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ನಂಬಕ್ಕೆ ಆಯ್ತಿಲ್ಲ. ಇದೆಲ್ಲ ದಿಟ ಇಲ್ಲ ಅಂತ ಕೇಳಕ್ಕೆ ಅವನ್ ಮನೆ ತಗ ಹೋಗಿದ್ದೆ. ಈ ಮಗ ಅಲ್ಲಿ ಕೂಡ ಡಿ ಸಿ ಮೇಡಮ್ ಅವರೇ ನನ್ನ ಬುಟ್ಪುಡಿ ಅದು ಇದು ಅಂತ ಹೇಳ್ಕೊಂಡು ಓಟ್ ಹಾಕಿಸ್ಬಿಟ್ಟ. ನೀವ್ ಯಾಕ್ರಿ ಅವನ್ ಮನೆ ಹತ್ರ ಹೋಗಿದ್ರಿ? ಇದೆಲ್ಲ ದಿಟನ ಸುಳ್ಳು ಅಂತ ತಿಳ್ಕೊಳೋದ್ ಬೇಡವೆ, ಅದಕ್ಕೆ ಹೋಗಿದ್ದೆ. ಅದನ್ನೆಲ್ಲ ತಿಳ್ಕೊಂಡು ಈಗ ಯೋನ್ಲ ಮಾಡ್ತೀಯ? ಹಂಗಲ್ಲವ, ನಮ್ಮವ್ರ ಹೆಸರು ಹೇಳ್ಕೊಂಡು ಯಾರಾದ್ರೂ ಆಟ ಆಡ್ತಿದ್ರೆ ಅದನ್ನ ತಿಳ್ಕೊಂಡು ಅವ್ರಿಗೆ ಬೆಂಡ್ ಹತ್ತೋದು ಬೇಡವೆ. ಸತ್ಮೇಕೆ ಅವ್ರ ಹೆಸರನ್ನ ಹಿಂಗೆಲ್ಲ ದುರುಪಯೋಗ ಪಡಿಸ್ಕೊಳೋದು ತೆಪ್ಪಲ್ವೇ? ಸತ್ ಮೇಕು ನಮ್ ಸೊಸೆ ದೇವ್ರಾಗೋಳೆ, ಇದಕ್ ನಾವು ಖುಷಿ ಪಡ್ಬೇಕು. ಹಂಗೆ ಹೇಳಿ ನಿಮ್ಮ ಮಗಂಗೆ. ಅವಳ ಆತ್ಮನೋ ಒಟ್ನಾಗ ಯಾರೋ ಬಂದು ಎಲ್ಲ ಒಳ್ಳೇದು ಮಾಡ್ತಾರಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಆದ್ರೂ ಸತ್ತೋರ್ ಬಂದು ಉರುದ್ಧಾರ ಮಾಡ್ತಿದ್ದಾರೆ ಅಂತ ಕೇಳಕ್ಕೆ ಒಂಥರ ಥ್ರಿಲ್ ಆಗುತ್ತೆ. ಇದೆಲ್ಲ ಸುಳ್ಳು ಅಂತ ಗೊತ್ತಾಗಬೇಕಲ್ಲ, ಆವಾಗ ಐತೆ ಥ್ರಿಲ್ಲು. ನೋಡಿ, ನೀವು ಕೊಟ್ಟಿರೋ ಗಡ್ಬಲ್ ಎಲ್ಲ ಒಳ್ಳೇದೇ ಆಗಿದೆ. ಹಾಗೆ ತಾಂಡವ್ ಕೂಡ ಊರ್ ಬಿಟ್ಟು ಹೋಗಿದ್ದಾನೆ. ಇನ್ಮೆ ನೀವು ಯಾವ್ದು ಗಲಾಟೆ ಕಿತ್ತಾಟಕ್ಕೆ ಹೋಗದೆ ಜಾಣ ಮರಿ ತರ ಇರ್ಬೇಕು. ಹೌದು ಕಲ, ಇನ್ಮ್ಯಾಕ್ ನೀನ್ ಯೋನಿದ್ರು ಗದ್ದೆ ಹೊಲ ಅಂತ ಕೆಲಸ ಮಾಡ್ಕೊಂಡು ಕೆಲಸ ಮುಗಿದ್ಮ್ಯಾಕೆ ಸೀದಾ ಮನೆಗೆ ಬರ್ಬೇಕಾದ. ಏನು ಅತ್ತೆ ಸೊಸೆ ಇದೇ ನೆಪ ಮಾಡ್ಕೊಂಡು ನನ್ನ ಕೈನ ಕಟ್ಟಾಕ್ತಿದ್ದೀರಾ? ಎಲ್ಲ ಸರಿ ಹೋದ್ರೆ ನೀವೇ ಯಾವ ಗಲಾಟೆಗೂ ಹೋಗಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದೀರಾ, ಅದ್ ನೆನ್ಪಿರ್ಲಿ. ಆಯ್ತು ಸ್ನೇಹ ದೇವರೇ, ನಂಗೆಲ್ಲ ಗೆಪ್ತೈತೆ, ನಾನು ಯಾರ ಮೇಕೂ ಕೈ ಮಾಡಕ್ಕಿಲ್ಲ. ಈಗೇನು ತಿನ್ಲೋ ಇಲ್ಲ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡ್ಲೋ? ಅಯ್ಯಯ್ಯೋ, ತಿನ್ರಿ, ಇನ್ನ ಸ್ವಲ್ಪ ಜಾಸ್ತಿನೇ ತಿನ್ನಿ. ತಗೊಳ್ದು ಅಲ್ಲ, ಸಾಕು ಸಾಕು ಸಾಕ್ರಿ, ತಿನ್ರಿ. ತಿನ್ನಿ. ಕಾಳಿಯ ಕಿಟ್ಟ ತಪ್ಪೋನ್ ಮಾಡೋನೆ, ಕುಡಿದ್ಬಿಟ್ಟವನ ಹೆಂಗೆ? ಎಲ್ಲ ಕಳೆ ನಿನ್ಗೋಳು. ಓ, ಯಾಕೋ ಚಾನದ್ ದಿಗ್ಲಾಯ್ತೈತೆ, ನಿದ್ದೆನ ಗೊತ್ತಿಲ್ಲ ಅಂತೀನಿ. ಥೂ, ನೀನ್ ನಿದ್ದೆ ಗೊತ್ತಲ್ಲ ಅಂತ ನನ್ನ ನಿದ್ದೆ ಯಾಕೆ ಹಾಳು ಮಾಡ್ತೀಯಾ? ಇದೇನ್ ಬಾಬು ಹಿಂಗೆ ಹೇಳ್ತಿದ್ಯಾ? ಏನೇ ಸಮಸ್ಯೆ ಬಂದ್ರು ಅಪ್ಪನ ಸ್ಥಾನದಾಗೆ ನಾನು ಇವ್ ನಿಂತು ಹೇಳ್ತೀಯ? ನನ್ನ ಮಗನೇ, ನೀನೇ ನನ್ಗೊಂದು ಸಮಸ್ಯೆ ಏನೆಲ್ಲ ಮಾಡಲಿ? ಬಾಬು ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ಗೆ ಯಾಕೋ ಇವತ್ತು ನಿದ್ದೆ ಬರೋಂಗೆ ಕಾಣ್ತಿಲ್ಲ. ಬಾ ಹಾಗೆ ಇಬ್ರು ಹಳ್ಳಿನಾಗೆ ಒಂದು 2 ರೌಂಡ್ ಹಾಕೊಂಬರ್ಮ. ಏಯ್, ದೆವ್ವ ಓಡಾಡೋ ಟೈಮ್ನಾಗೆ ಮನುಷ್ಯರು ರೌಂಡ್ ಆಗ್ತಾರೇನಾ? ಬಾಬು ದೆವ್ವ ಭೂತ ಇಲ್ಲ ಅಂತ ನೀನೇ ತಾನೇ ಹೇಳಿದ್ದು.
ಧೈರ್ಯ ಇದ್ರೆ ಬಾ ನನ್ನ ಜೊತೆಗೆ. ನೋಡ ಈ ಗೋಪಾಲ್ ಹಿಂಗೆ ಡಬಲ್ ಗುಂಡ್ಗೆ ನನ್ನ ತಾವು ಬಾಜಿ ಕಟ್ಬೇಡ ನೀನು. ಬಾಬು ನಂತಾವ ನೀನು ಡೌಗಳೆಲ್ಲ ಬೇಡ. ಈಗೇನೋ ಬತ್ಯ ಬರೋಕ್ಕಿಲ್ವಾ? ಈಗ ಬಾಯಿ ಮುಚ್ಕೊಂಡು ಬಿದ್ದುಕೊಂಡ್ರೆ ಸರಿ, ಇಲ್ಲ DC ಮೇಡಮ್ ಆತ್ಮಕ್ಕೆ ಹೇಳ್ಬಿಟ್ಟು ನಿನ್ನೆ ಸಾಯೋಂಗ್ ಮಾಡ್ಬಿಡ್ತೀನಿ. ಬಾಬು ನಿನ್ನ ಪಾದದ ಫೋಟೋನ ಹಂಗೆ ವಾಟ್ಸಪ್ ಕಳಿಸ್ಬಿಡು, ಇಲ್ಲಿಂದನೇ ಮುಕ್ಕೊಂಬಿಡ್ತೀನಿ. ಹಿಂಗೆಲ್ಲ ದಿಗಳು ಬಿಡಿಸ್ಬೇಡ. ನೀನು ಬೇಡ, ನೀನು ರೌಂಡ್ಸ್ ಬೇಡ, ಇಟ್ಬಿಡು ಫೋನ್ನ. ಹಂಗೆ ಬಾ ದಾರಿಗೆ. ಯಾರಲ್ಲ ಅದು? ಅಯ್ಯೋ ಸ್ನೇಹ ನಿನ್ ಕೈ ಮುಗಿತೀನಿ, ಬಿಟ್ಬಿಡವಾ. ಅಪ್ಪ ಆಂಜನೇಯ 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 ಆಂಜನೇಯ. ಯಾರೋ ಯಾರದು? ಯಾರದು? ಯಾರು? ಯಾರು?